ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಇದು ವೆಡ್ನೆಸ್ಡೇ ಬ್ಲಾಗ್ ಆಗಿರುತ್ತೆ. ವೆಡ್ನೆಸ್ಡೇ ನಾನು ನಿಮ್ಮ ಜೊತೆ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿನಿ. ಬ್ಲಾಗ್ನ ಯಾರು ನೋಡ್ತಾ ಇರೋ ಮತ್ತು ಹೊಸದಾಗಿ ಯಾರು ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಮೊನ್ನೆಲ್ಲ ಈರುಳ್ಳಿ ತೊಗೊಂಡಿದ್ರು, ಅದೆಲ್ಲ ಒಳಗಡೆ ಇಟ್ಟು ಒಂಥರ ಆಗಿತ್ತು. ಅದಕ್ಕೋಸ್ಕರ ಇವತ್ತು ನೋಡ್ಬೋದು ಬಿಸಿಲು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸ್ವಲ್ಪ ಜಾಸ್ತಿನೇ ಬಂದಿತ್ತು ಅಂತಲೇ ಹೇಳ್ಬೋದು. ಅದಕ್ಕೆ ಬಿಸಿಲಿಗಿಟ್ಟು ಈ ಕಡೆ ನನ್ನ ಮಕ್ಳಿಗಂತೂ ತುಂಬ ಅಂದರೆ ತುಂಬಾ ಹುಷಾರಿಲ್ಲ ಇಬ್ರಿಗೂ. ಇವಳಿಗೆ ನೋಡ್ಬೋದು ಹಳ್ಳಿ ಕಡೆ ಮಾಡೋ ಶಾಸ್ತ್ರಗಳೆಲ್ಲ ನಮ್ಮಮ್ಮ ಮಾಡ್ತಾಯಿದ್ದಾರೆ, ಆದ್ರೂ ಅವ್ರಿಗೇನು ಕಮ್ಮಿ ಆಗ್ತಾಯಿಲ್ಲ. ಸ್ವಲ್ಪ ಹೊತ್ತು ಪರವಾಗಿಲ್ಲ, ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾರೆ ಅಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈ ಕಡೆ ನಮ್ಮ ಅಪ್ಪಗೂ ಹುಷಾರಿಲ್ಲ, ಅವರು ವಾಮಿಟ್ ಮಾಡಿ ಪಾಪ ಅವರು ಸುಸ್ತಾಗ್ಬಿಟ್ಟವ್ರೆ. ಬೆಳಗ್ಗೆ ದೋಸೆ ಮಾಡಿದ್ನ ಟಿಫನ್ಗೆ ಅಂತ, ದೋಸೆ ಒಂದು ಎಕ್ಸ್ಟ್ರಾ ಆಗಿತ್ತು ಅಂತ ಹಂಗೆ ಹೆಂಚ್ಕೊಂಡ್ಬಿಟ್ಟಿದ್ದೆ, ಅದೆಲ್ಲ ಗಟ್ಟಿಯಾಗಿಬಿಟ್ಟಿತ್ತು. ದೋಸೆಗೆ ಮಟನ್ ಸಾರು ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮಪ್ಪ ಮಟನ್ ತೊಗೊಬಂದಿದ್ರು. ಹೋಗಿ ನಮ್ಮಪ್ಪ ಹಾಸ್ಪಿಟ್ಲಿಗೆ ಹೋಗ್ದಿರೋ ಹಂಗೆ ಬಂದ್ಬಿಟ್ಟು ಮಾತ್ರೆ ನುಂಗ್ಬಿಟ್ಟು ಮಲ್ಕೊಬಿಟ್ಟಿದ್ರು. ಅದಕ್ಕೆ ಅವ್ರು ಎದ್ದೋಳು ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ನಮ್ಮಮ್ಮಂಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ. ಇಲ್ಲಿ ನೋಡ್ಬೋದು ದೋಸೆ, ಪಲ್ಯ, ಚಟ್ನಿ ಎಲ್ಲ ಮಾಡಿಟ್ಟಿದೆ. ಬಟ್ ಇವಾಗ ಮಧ್ಯಾಹ್ನಕ್ಕೆ ಮಟನ್ ತೊಗೊಬಂದಿರೋದ್ರಿಂದ ಅದೆಲ್ಲ ಉಳ್ಕೊತಂಗೆ. ಇಲ್ಲಿ ನಮ್ಮಮ್ಮ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಡ್ತಾಯಿದ್ರು. ನನ್ನ ಮಗಳಿಗೆ ಅದೇನೇನೋ ಫುಲ್ಲು ವಾಮಿಟಿಂಗ್ ಅಂದರೆ ವಾಮಿಟಿಂಗ್, ಅದು ಏನಾಗ್ತಿದೆ ಅವಳಿಗೆ ಅಂತ ಗೊತ್ತಾಗ್ತಾಯಿಲ್ಲ. ವಾಮಿಟ್ ಮಾಡಿ ಸುಸ್ತಾಗ್ಬಿಟ್ಟವಳೆ ಅವಳ ಮುಖ ನೋಡ್ಬೋದು ನಿಮಗೆ ಎಷ್ಟು ಸ್ಟ್ರೆಸ್ ಆಗಿದೆ ಅಂತ. ಈ 6 ತಿಂಗಳಲ್ಲಿ ಇವಳು ಒಂದು ದಿವಸ ಸಹ ಈ ಥರ ಇರಲಿಲ್ಲ. ಯಾವಾಗಲೂ ನಗ್ತಾನೆ ಇರೋಳು, ನಗು ಮುಖದಲ್ಲೇ ಇರೋಳು. ಬಟ್ ಏನಾಯಿತು ಅವಳಿಗೆ, ನಿನ್ನೆಯಿಂದ ನಗು ಅನ್ನೋದೇ ಇಲ್ಲ. ಸಿರಪ್ ಹಾಕ್ದಾಗ ಒಂದು 10 ನಿಮಿಷ ಆಡ್ಕೊಂಡಿರ್ತಾಳೆ. ಶಾರು ಅಮ್ಮ, ಶಾರು ಅಮ್ಮ, ಯಾಕಮ್ಮ? ನಮಗೆ ದೊಡ್ಡವ್ರ ಕೈಲೇ ಇರೋಕ್ಕಲ್ಲ, ಜ್ವರ ಕಾಯ್ತಾ ಇದ್ರೆ ಮತ್ತು ವಾಮಿಟಿಂಗ್ ಏನಾದರೂ ಆಗಿಬಿಟ್ರೆ ಅವಳಿಗೆ ಏನಂದರೆ ಏನು ಸೇರಿಸ್ತಾಯಿಲ್ಲ. ಸರಿ ತಿಂದರೆ ಸರಿ ವಾಮಿಟ್ ಮಾಡ್ತಾಳೆ, ಹಾಲು ಕುಡಿದ್ರೆ ಹಾಲು ವಾಮಿಟ್ ಮಾಡ್ತಾಳೆ. ಅದಕ್ಕೆ ಇವಾಗ ಈರುಳ್ಳಿ ಎಲ್ಲ ಎಳೆ ತೆಗೆದು ಕಟ್ಟಿದ್ದಾರೆ, ಮತ್ತು ಸಿರಪ್ಪು ಸಹ ಹಾಕಿದ್ದೀನಿ. ಆ ಕಡೆ ನನ್ನ ಮಗಳು ಗಲಾಟೆ ಮಾಡ್ತಿದ್ಲಲ್ಲ, ಅದಕ್ಕೆ ನಮ್ಮಮ್ಮನ ನಾನೇ ಸಾಂಬಾರು ಮಾಡ್ತೀನಿ, ನೀನೇನು ಮಾಡಬೇಡ ಹೋಗಮ್ಮ ಅಂದ್ಬಿಟ್ಟು ನಮ್ಮಮ್ಮನೇ ಸಾಂಬಾರು ಮಾಡಿ ಇಟ್ಟಿದ್ರು. ನಮ್ಮಮ್ಮ ಮಗುನ ಸ್ನಾನಕ್ಕೆ ಕರ್ಕೊಂಡೋಗಿದ್ರು. ಅದಕ್ಕೋಸ್ಕರ ಹೆಂಗಿದ್ರು ಇವಾಗ ಸಾಂಬಾರು ಆಗಿತ್ತು. ನಮ್ಮಮ್ಮ ಆಲೂಗಡ್ಡೆ ಮತ್ತು ಅದೇನು ಹೇಳ್ತಾರೆ ಫ್ಯಾಟ್ ಅಂತ ಹೇಳ್ತಾರಲ್ಲ, ಅದಿನ್ನೂ ಹಾಕಿರಲಿಲ್ಲ. ಅದಕ್ಕೆ ಅದನ್ನು ಹಾಕಿ ಕುದಿಸೋಣ ಅಂತ ಇವಾಗ ಕುಕ್ಕರ್ ಮುಚ್ಚಳ ತೆಗ್ದಿದ್ದೀನಿ. ಈ ಗ್ಯಾಪಲ್ಲಿ ನಮ್ಮಮ್ಮ ಮಗುಗೆ ಹೋಗಿ ಸ್ನಾನ ಮಾಡಿಸ್ಕೊಂಬಂದಿರ್ತಾರೆ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀನಿ. ಇಲ್ಲಿ ಸಾಂಬಾರಂತೂ ನಮ್ಮಮ್ಮ ಮಾಡಿದರೆ ಚೆನ್ನಾಗೇ ಇರುತ್ತೆ, ಯಾರಮ್ಮ ಮಾಡಿದ್ರೂ ಸಾಂಬಾರು ಚೆನ್ನಾಗೇ ಇರುತ್ತೆ. ಸಾಂಬಾರಂತೂ ಟೇಸ್ಟಿಯಾಗಿತ್ತು. ಸಾಂಬಾರು ನಮ್ಮ ಮನೇಲಿ ಯಾವ ಥರ ಮಾಡ್ತೀರಿ, ನನ್ನ ಕೈಲಿ ಹೇಗಿರುತ್ತೆ ಅಂತ ಯಾರಿಗಾದ್ರೂ ಬೇಕು ಅಂದರೆ ರೆಸಿಪಿ ಇದೆ, ನೋಡ್ಕೋಬೋದು. ಮತ್ತು ಮಕ್ಕಳಿಗೆ ವಾಮಿಟ್ ಏನಾದರೂ ಜಾಸ್ತಿ ಆಗ್ತಿದ್ರೆ ಇದೊಂದು ಶಾಸ್ತ್ರ ಮಾಡ್ತಾರೆ. ಆ್ಯಕ್ಚುಲಿ ಇದು ಕಟ್ಟೋವಾಗ ಇದ್ರ ಹೆಸರು ಹೇಳಿದ್ರೆ ಅದೇನು ಕೆಲಸ ಮಾಡಲ್ವಂತೆ. ಹಾಗಾಗಿ ಇದು ಕಾಣಿಸ್ತಾ ಇದೆಯಲ್ಲ ಏನು ಅಂತ, ಇದು ಆಲ್ರೆಡಿ ಕಟ್ಟಿದಾಗೋಗಿದೆ. ಬೆಳ್ಳುಳ್ಳಿ ಮತ್ತು ಏನಂತಾರೆ ಕಾಳುಮೆಣಸು, ಇದನ್ನು ನಮ್ಮ ಕಡೆ ಏನಂತಾರೆ ಕರೆದು ಬಿಳೆದು ಅಂತ ಕರೀತಾರೆ, ಅಂದರೆ ಕಪ್ಪುದು ಬಿಳೆದು ಅಂತ. ಇದನ್ನು ಸ್ವಲ್ಪ ಚೆನ್ನಾಗಿ ಕುಟ್ಕೊಂಡು, ಅರಿಶಿನ ಯಾರೂ ಹಾಕಲ್ಲ, ನಾನು ಹಾಕ್ತೀನಿ ಅರಿಶಿನ, ಅದು ಸ್ವಲ್ಪ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಅಂತ. ಇದನ್ನು ಚೆನ್ನಾಗಿ ಅದ್ರದ್ದು ಸ್ಮೆಲ್ಲು ಹೊರಗಡೆ ಬರಬೇಕು, ಆ ಥರ ಕುಟ್ಕೊಂಡು ಗಂಟು ಹಾಕ್ಕೋಬೇಕು. ಇದನ್ನು ಇನ್ನೂ ಕಾಟನ್ ಫುಲ್ಲು ಪ್ಲೈನ್ ವೈಟ್ ಬಟ್ಟೆಯಲ್ಲಿ ಮಾಡಬೇಕು.
ನಮ್ಮಮ್ಮ ಮಗುನ ನೋಡ್ಕೊತಾ ಇರೋದ್ರಿಂದ ನನಗೆ ಯಾವ್ದು ಸಿಕ್ತೋ ಅದ್ರಲ್ಲಿ ಮಾಡ್ಕೊಬಂದಿದ್ದೀನಿ. ಇವಾಗ ನಮ್ಮಮ್ಮ ಕೈಲಿ ಕೊಟ್ಟರೆ ನಮ್ಮಮ್ಮ ಕಟ್ತಾರೆ ಅದನ್ನು. ಅದೇನು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದ್ರದ್ದು ಸ್ಮೆಲ್ಲೆಲ್ಲ ಮಗುಗೆ ಸ್ವಲ್ಪ ಚೆನ್ನಾಗಿ ಆ ಮಗುಗೆ ತೋರಿಸ್ಬೇಕು. ಮತ್ತು ಎದೆ ಭಾಗ ಏನಿದೆ ಅಲ್ಲಿ ಮತ್ತು ಬೆನ್ನಿಗೆ ಎಲ್ಲ ಅದ್ರದ್ದು ಏನು ರಸ ಬಿಟ್ಕೊಂಡಿರುತ್ತಲ್ಲ ಬೆಳ್ಳುಳ್ಳಿದು ಮೆಣಸು ಅದ್ರದ್ದೆಲ್ಲ ಬೆನ್ನಿಗೆ ಎದೆ ಭಾಗಕ್ಕೆ ಎಲ್ಲ ಹಚ್ಚಿ ಅವ್ರ ಮೂಗು ಹತ್ರ ಇಟ್ಟು ಅವ್ರಿಗೆ ಸ್ಮೆಲ್ ತಗೊಳ್ಳೋ ಥರ ಆಗಬೇಕು. ಆವಾಗ ಅವ್ರಿಗೆ ಸ್ವಲ್ಪ ಕ್ಯೂರ್ ಅನಿಸುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಮಾಡ್ಕೋತಾರೆ. ಇದನ್ನು ಕೈಗಾದರೂ ಕಟ್ಬೋದು ಅಥವಾ ಕತ್ತಿಗಾದರೂ ಕಟ್ಬೋದು. ಕತ್ತಿ ಕಟ್ಟಿದ್ರೆ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಹೋಗುತ್ತೆ ಅಂದ್ಬಿಟ್ಟು ನಾನು ನಮ್ಮಮ್ಮಂಗೆ ಕತ್ತಿಗೆ ಕಟ್ಟು ಅಂತ ಹೇಳ್ತೀನಿ. ನಮ್ಮಮ್ಮ ಕೈ ಕಟ್ತಾಯಿದ್ರು ಅದಕ್ಕೋಸ್ಕರ. ಆಲ್ರೆಡಿ ಈರುಳ್ಳಿನ ಕಟ್ಟಿ ಇಟ್ಟಿದ್ರಲ್ಲ, ಈ ಥರ ಬಾಲಗ್ರಹ ಅನ್ನೋದೇನಾದರೂ ಆದರೆ ಈರುಳ್ಳಿಯಿಂದ ಎಳೆ ತೆಗೆದ್ರೂ ಅರ್ಧಕ್ಕರ್ಧ ವಾಸಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ದೊಡ್ಡ ಮಗಳಿಗೆ ರೆಗ್ಯುಲರಾಗಿ ಎಲ್ಲಿ ತೋರಿಸ್ತಾ ಇದ್ನಲ್ಲ ಅಲ್ಲಿ ಅವರು ಆ 500 ಹೇಳಿದ್ದು ನನಗೆ ಈ ಥರ ಈರುಳ್ಳಿ ತೆಗೆದು ಎಳೆ ತೆಗೆದ್ರೆ ಸರಿ ಹೋಗುತ್ತೆ ಅಂತ. ಅದಕ್ಕೆ ಬೆಳಗಿನ ಶಾಸ್ತ್ರ ಮಾಡಿ ಇವಾಗ ನಾವು ಸ್ನಾನ ಮಾಡಿಸ್ಕೊಂಡು ಕೊಟ್ಟಿದ್ರು. ಸ್ನಾನ ಮಾಡಿಸಿ ಅವಳಿಗೆ ಫೀಡ್ ಮಾಡಿಸಿದ್ದೆ. ಫೀಡ್ ಮಾಡಿಸ್ಬಿಟ್ಟು ನಾನು ಹೋಗಿ ಬೆಳ್ಳುಳ್ಳಿ ಎಲ್ಲ ಚಿಚ್ಕೊಂಬರೋ ಅಷ್ಟರಲ್ಲಿ ಇನ್ನೊಂದ್ಸತಿ ವಾಮಿಟ್ ಮಾಡಿಬಿಟ್ಟಿದ್ಲು. ನೋಡ್ಬೋದಲ್ಲೆಲ್ಲ ಬಟ್ಟೆ ಬಿಚ್ಚಾಕಿದ್ರು ನಮ್ಮಮ್ಮ ಬರೋ ಅಷ್ಟರಲ್ಲಿ ಬೇರೆ ಬಟ್ಟೆ ಹಾಕಿದ್ರು. ಯಾಕಮ್ಮ ಬೇರೆ ಬಟ್ಟೆ ಹಾಕಿದ್ಯಾ ಅಂತ ಕೇಳಿದ್ರೆ ಹಾಕಿದ್ಲು ಬಾಮ್ಮ ನಿನ್ನ ಮಗಳು ಆಮ್ಲೆಟು ಅಂತ ಹೇಳಿದ್ರು. ಮೂಸಡಿ ಚೆನ್ನಾಗಿ ಒಳಕ್ಕೆ ಹಾಕ್ಬಿಡು ಓದ್ತದೆ ಈರುಳ್ಳಿ ಹೋಯ್ತು. ಥು ಕ್ಯಾಚ್ ಅಲ್ಲಿ ಮಗುಗೆ ಅದೆಲ್ಲ ಶಾಸ್ತ್ರ ಮಾಡಿದಾದ್ಮೇಲೆ ಅವಳಿಗೆ ಇನ್ನೂ ಸ್ವಲ್ಪ ಫೀಡ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ಅವಳು ಸ್ವಲ್ಪ ಚೆನ್ನಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಲಿ, ಆ ಸ್ಮೆಲ್ಲೆಲ್ಲ ಸ್ವಲ್ಪ ಮೂಗಿಗೆ ಹೋಗಲಿ ಅಂತ. ಈ ಕಡೆ ಸಾಂಬಾರೆಲ್ಲ ರೆಡಿಯಾಗಿತ್ತು. ನಮ್ಮ ಅಮ್ಮಂಗೆ ಊಟ ಇಟ್ಕೊಂಡು ತಿಂತಾಯಿದ್ರು ಅವರು. ಈ ಕಡೆ ನಾನು ದೋಸೆ ಸುಟ್ಕೋತಾಯಿದ್ದೆ. ಅದಕ್ಕೆ ನಮ್ಮಮ್ಮ ನಿಮ್ಮ ಅಪ್ಪಗೆ ಒಂದು ದೋಸೆ ಮಾಡಿಕೊಡು ಅಂತ ಹೇಳಿದ್ರು. ಹಾಗಾಗಿ ಈ ಕಡೆ ನಮ್ಮ ಅಪ್ಪಂಗೂ ದೋಸೆ ಮಾಡಿಕೊಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನಮ್ಮಮ್ಮ ಒಂದೇ ದೋಸೆ. ನಮ್ಮಮ್ಮ ಅಷ್ಟೊಂದು ಏನು ಲೈಕ್ ಮಾಡಲ್ಲ, ನಮ್ಮಪ್ಪನೂ ತಿನ್ನಲ್ಲ. ಬಟ್ ಏನೋ ಮಟನ್ ಸಾಂಬಾರಿಗೆ ಚೆನ್ನಾಗಿತ್ತು ಅಂತ ತಿಂತಾಯಿದ್ದಾರೆ. ಇಲ್ಲಿ ನೋಡ್ಬೋದು ನನಗೊಂದು ಸೆಟ್ ದೋಸೆ ಹಾಕ್ಕೊಂಡಿದ್ದೆ, ಒಂದು ನಾರ್ಮಲ್ ದೋಸೆ ಹಾಕ್ಕೊಂಡಿದ್ದೆ. ನನ್ನ ಫೇವ್ರೇಟ್ ಆಲೂಗಡ್ಡೆ ಮತ್ತು 2 ಪೀಸ್ ಹಾಕ್ಕೊಂಡು ಈಗ ಬ್ಯಾಟಿಂಗ್ ಮಾಡುವಂಥ ಸಮಯ. ಅದೆಲ್ಲ ಮುಗಿದ್ಮೇಲೆ ಮತ್ತೆ ಅವಳಿಗೆ ಜ್ವರ ಜಾಸ್ತಿ ಆಗ್ತಾಯಿತ್ತು. ಅವಳಿಗೆ ಫೀಡ್ ಮಾಡಿಸ್ಬಿಟ್ಟು ಸಿರಪ್ ಹಾಕಿದ್ರೆ ಮತ್ತೆ ಫುಲ್ಲು ವಾಮಿಟ್ ಮಾಡ್ಕೋತಾಳೆ. ಹಾಗಾಗಿ ಸಿರಪ್ ಹಾಕ್ಬಿಡೋಣ ಅಂತ. ಇದು ನನ್ನ ದೊಡ್ಡ ಮಗಳ ತಗಿಂದ ನಾನು ಮೊದಲಿಂದನೂ ಜ್ವರಕ್ಕೆ ಇದೇ ಡ್ರಾಪ್ಸೇ ಹಾಕ್ಕೊಡೋದು. ನಾವು ಯಾವ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಾಯಿರಲ್ಲ, ಆ ಡಾಕ್ಟ್ರು ಸ್ಟಾರ್ಟಿಂಗ್ 3 ಡೇಸ್ ಇದೇ ಡ್ರಾಪ್ಸೇ ಕೊಡೋದು. ನೋಡ್ಬೋದು ಇವಳಂತೂ ಬಾಯಿಗೆ ಇಟ್ಟಿದ ತಕ್ಷಣ ಅದನ್ನು ಹೊಟ್ಟೆಗೆ ಹೋಗೋಕ್ಕೆ ಬಿಡೋಲ್ಲ, ಹಂಗೆ ವಾಮಿಟ್ ಮಾಡ್ತಾಳೆ. ಇನ್ನೇನು ಮೇಲಾಗುತ್ತಪ್ಪ, ಹೋಗಪ್ಪ ಈ ಮಕ್ಳ ಹತ್ರ. ಆ ಮಗುಗೆ ಮತ್ತೆ ಅವಳು ವಾಮಿಟ್ ಮಾಡಿದ್ನೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಕೂತ್ಕೊಂಡು ಅದೆಲ್ಲ ಒರೆಸ್ತಾಯಿದ್ದೆ. ಅಷ್ಟರಲ್ಲಿ ಅವ್ರ ಅಪ್ಪನೂ ಬಂದರು. ಅವಳಂತೂ ಅವ್ರ ಅಪ್ಪನ ಹೆಗ್ಲೇರ್ಕೊಂಡವಳೆ. ಈ ಕಡೆ ನಾನು ನನ್ನ ಮಗಳು ಮಾತ್ರ ಕೂತ್ಕೊಂಡಿದ್ವಿ. ಬೇಕಮ್ಮ ಕೋಕೋ? ಕುರಿ ಪಾಪ ಇನ್ನು ಹೆಂಗಿದ್ರು ಬಂದಿದೆಯಾ ಮತ್ತು ಊಟ ಮಾಡ್ಕೊಂಡು ಹೋಗ್ಬಿಡು ಅಂತ. ಅವ್ರಿಗೂ ದೋಸೆ ಜೊತೆ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ನಾನ್ ವೆಜ್ ಗ್ರೇವಿಗಳಿಗೆಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ದೋಸೆ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೂ ದೋಸೆ ಮಾಡಿಕೊಟ್ರೆ ಅವರು ಊಟ ತಿನ್ಕೊಂಡೋದ್ರೆ ನನಗೂ ಒಂಥರ ಸಮಾಧಾನ.
ನೋಡ್ಬೋದು. ಕ್ರಿಸ್ಪಿ ದೋಸೆ ಅಂದರೆ ಅವ್ರಿಗೆ ಸಖತ್ ಇಷ್ಟ ಆಗುತ್ತೆ. ಮಟನ್ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ದೋಸೆ ಮಾಡಿಕೊಟ್ಟೆ. ಅವರು ರೈಸ್ ಏನು ತಿನ್ನೋಕೆ ಹೋಗಿಲ್ಲ, ಮತ್ತು ಅವರು ಎಲಡ್ಕೆ ಹಾಕ್ಕೊಳ್ಳೋ ಅಭ್ಯಾಸ ಅವ್ರಿಗೆ ಊಟ ತಿಂದಮೇಲೆ. ಹಾಗಾಗಿ ಅವರು ಎಲಡ್ಕೆ ಹಾಕೋತಿದ್ರು. ನನ್ನ ದೊಡ್ಡ ಮಗಳಿಗೆ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು. ಅವ್ರ ಅಪ್ಪ ಹೋಗೋ ತನಕ ನಿದ್ದೆ ಹೋಗಬಾರ್ದು ಅಂತ ಸಾಧಿಸ್ತಾಯಿದ್ಲು. ಆದರೆ ಅವ್ರ ಅಪ್ಪ ಹೋಗೋವಾಗ ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ ಅವಳು. ಇವಾಗ ದೂರ ಇದ್ದಾರಲ್ಲ, ಅದಕ್ಕೋಸ್ಕರ ಅವ್ರ ಅಪ್ಪನ ಮೇಲೆ ಲವ್ ಜಾಸ್ತಿ ಅವಳಿಗೆ. ಹಂಗೂ ಅವ್ರ ಅಪ್ಪನೇ ಮಲಗಿಸಿದ್ರು ಪಾಪ. ಮತ್ತು ಮೊನ್ನೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಪ್ರಸಾದ ತೊಗೊಂಬಂದಿದ್ರು. ಕುಂಕುಮ ಇಟ್ಕೊಂಬಿಟ್ಟೆ ಹಣೆಗೆ. ಕುಂಕುಮ ಹಣೆಗೆ ಇಟ್ಕೊಂಡ್ಮೇಲೆ ನನಗೆ ನೆನಪಾಗ್ತಿತ್ತು, ಅಯ್ಯೋ ನಾನ್ ವೆಜ್ ತಿಂದಿದ್ದೀನಿ, ಕುಂಕುಮ ಇಟ್ಕೋಬಾರ್ದಾಗಿತ್ತು ಅಂತ. ಅದಕ್ಕೆ ದೇವ್ರನ್ನ ತಪ್ಪಾಯಿತು ಅಂತ ಅಲ್ಲೇ ಪ್ರೇ ಮಾಡಿಕೊಂಡು ಇವರು ಲಡ್ಡು ತೊಗೊಂಬಂದು ಕೊಟ್ಟರು. ಇನ್ನಿವತ್ತು ಬೇಡ, ನಾನ್ ವೆಜ್ ತಿಂದ್ಬಿಟ್ಟಿದ್ದೀನಿ, ನಾಳೆ ಯಾವಾಗಾದ್ರು ತಿಂತೀನಿ ಅಂತ ಅದನ್ನ ಹಂಗೆ ದೇವ್ರ ಮನೇಲಿ ಇಟ್ಬಿಟ್ಟು ಅವರು ಅವ್ರ ಮಗಳಿಗೆ ಬಾಯಿ ಹೇಳ್ಬಿಟ್ಟು ಬರೋಕ್ಕೆ ಹೋಗ್ತಿದ್ರು. ಅವ್ರ ಮಗಳು ಮಲ್ಕೊಂಡಿದ್ದೆ ಹೋಗ್ತಿದ್ಲು. ಈ ಕಡೆ ನನ್ನ ಚಿಕ್ಕ ಮಗಳಿಗೆ ಬೇಗ ಹುಷಾರಾಗ್ಲಪ್ಪ, ನನ್ನ ಮಗಳು ಚೆನ್ನಾಗಿ ಕ್ಯೂರ್ ಆಗಲಿ ಅಂತ. ಈ ಮಕ್ಕಳಿಗೆ ಏನಾದರೂ ಆಗಿಬಿಟ್ರೆ ನೋಡೋಕ್ಕಾಗಲ್ಲ. ಒಂದೇ ಒಂದು ದಿನ ವಾಮಿಟ್ ಎತ್ಕೊಂಡು ನನ್ನ ದೊಡ್ಡ ಮಗಳಂತೂ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟಿತ್ತು. ಆ ಕಡೆ ಅವ್ರ ಅಪ್ಪನ ಕಳಿಸ್ಬಿಟ್ಟು ಈ ಕಡೆ ಅವ್ರ ಅಪ್ಪನೇ ಮಲಗಿಸ್ಬಿಟ್ಟು ಹೋಗಿದ್ರು ನನ್ನ ದೊಡ್ಡ ಮಗಳನ್ನ. ಇನ್ನು ಇವಳನ್ನ ಜೋಕಾಲಿಯಲ್ಲಿ ಹಾಕಿಟ್ಟಿದ್ನಲ್ಲ, ಇನ್ನು ನಾನು ರೂಮಲ್ಲಿ ಬಂದು ಮಲ್ಕೊಂಡ್ರೆ ಅವಳು ಮತ್ತೆ ಎದ್ಬಿಡ್ತಾಳೆ ಅಂದ್ಬಿಟ್ಟು ಅವಳನ್ನ ತೊಗೊಂಬಂದು ಇಲ್ಲಿ ಪಕ್ಕದಲ್ಲೇ ಮಲಗಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಮಕ್ಕಳು. ಅದೆಲ್ಲ ಆಗೋ ಅಷ್ಟರಲ್ಲಿ ಮತ್ತೆ ನೈಟ್ ಆಗೇ ಹೋಯಿತು. ನಾನು ಬ್ಯಾಕ್ ಪೇನ್ ಜಾಸ್ತಿ ಕೂತು ಅಂತ ನಾನು ಮಲ್ಕೊಬಿಟ್ಟಿದ್ದೆ. ಇಲ್ಲಿ ಗಣೇಶ ಬಿಡ್ತಾಯಿದ್ರು ಅಂದ್ಬಿಟ್ಟು ನಮ್ಮಮ್ಮ ಹೋಗಿ ಪ್ರಸಾದ ಇಸ್ಕೊಂಬಂದಿದ್ರು. ಇನ್ನಿದೆ ಹೆವಿ ಆಯಿತು. ಮಧ್ಯಾಹ್ನ ಊಟ ತಿಂದಿದ್ದೆ ನಾನ್ ವೆಜ್ ಅಲ್ವಾ, ಆ ಊಟನೇ ಹೆವಿ ಫೀಲ್ ಆಗ್ತಾಯಿತ್ತು. ಇನ್ನು ಅದ್ರ ಜೊತೆ ಮತ್ತೆ ಎಲ್ಲ ಊಟ ತಿಂದರೆ ಮತ್ತೆ ಹೆವಿ ಆಗುತ್ತೆ ಅಂದ್ಬಿಟ್ಟು ಈ ರೈಸ್ ತಿಂದ್ವಿ. ಆದ್ರೂ ನಾನು ಊಟ ಮಾಡಬಾರ್ದಾಗಿತ್ತು. ಈ ಕಡೆ ನನ್ನ ಮಗಳು ಜ್ವರ ಜಾಸ್ತಿ ಆಗ್ತಾಯಿತ್ತು, ಹಣೆ ಎಲ್ಲ ಬಿಸಿ ಅಂದ್ಬಿಟ್ಟು ನಮ್ಮಮ್ಮ ತಣ್ಣೀರು ಬಟ್ಟೆ ಹಾಕ್ಬಿಟ್ಟು ತೊಡೆ ಮೇಲೇ ಆಟ ಆಡಿಸ್ಕೊಂಡು ಮಲ್ಕೊಂಡಿದ್ರು. ಅವಳು ನಮ್ಮಪ್ಪ ನಮ್ಮಮ್ಮ ಹತ್ರ ಚೆನ್ನಾಗಿ ಆಡ್ತಾಳೆ, ನನ್ನ ಹತ್ರ ಇನ್ನೂ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಅವ್ರ ಜೊತೆ. ಅವ್ರನ್ನಂತೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾಳೆ ಅವಳು. ಅವರು ಒಂದು 10 ನಿಮಿಷ ಮನೇಲಿ ಕಾಣಿಸಿಲ್ಲ ಅಂದ್ರೂ ಹುಡುಕ್ತಾನೇ ಇರ್ತಾಳೆ. ಅವ್ರೇನೋ ಬಂದುಬಿಟ್ರಂತೂ ಅವಳಿಗೆ ಎಷ್ಟು ಖುಷಿ ಆಗ್ಬಿಡುತ್ತೋ. ನಮ್ಮಪ್ಪ ಮೊಮ್ಮಗಳಿಗೆ ದೃಷ್ಟಿ ಆಗಿದೆ ಅಂದ್ಬಿಟ್ಟು ದೃಷ್ಟಿ ಎಲ್ಲ ತೆಗೆದು ಅವಳನ್ನ ಮಾತಾಡ್ಸ್ಕೊಂಡು ಆಟ ಆಡಿಸ್ಕೊಂಡಿದ್ರು. ಮತ್ತು ಮಗು ಏನು ತಿಂದರೂ ವಾಮಿಟ್ ಮಾಡ್ತಾನೆ ಇದ್ಲಲ್ವ, ಅದಕ್ಕೆ ಇವಾಗ ಸ್ವಲ್ಪ ಸರಿ ಮಾಡಿ ತಿನ್ಸೋಣ ಅಂದ್ಬಿಟ್ಟು ಮೊನ್ನೆ ಏನು ಸರಿ ಹಿಟ್ಟು ಮಾಡಿ ಇಟ್ಕೊಂಡಿದ್ದೆ, ಆ ಸರಿ ಹಿಟ್ಟನ್ನ ಇವಾಗ ಮಾಡ್ತಾಯಿದ್ದೀನಿ. ಏನಂತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ ಅಂತಂದರೆ, ಈ 6 ಮಂತ್ಸ್ ಕಂಪ್ಲೀಟ್ ಆಗಿ 7 ಮಂತ್ಸಿಗೆ ಬಿದ್ಮೇಲೆ ಸರಿ ದಿನಗಳು ಸರಿ ತಿಂಗಳು ಅಂತ ಕರೀತಾರೆ. ಅಂದರೆ 7 ಮಂತ್ಸನ್ನು ಈ 7 ತಿಂಗಳು ಆ ಥರ ಕರೀತಾರೆ ಸರಿ ದಿನಗಳು ಅಂತ. ಹಾಗಾಗಿ ಈ ಥರ ಎಲ್ಲ ನಾರ್ಮಲಾಗಿ ಆಗೇ ಆಗುತ್ತೆ ಅಂತಾರೆ. ಮತ್ತು ಇಲ್ಲ ಅಲ್ಲಿ ಬರೋ ಟೈಮಲ್ಲೂ ಈ ಥರ ಆಗುತ್ತೆ ಅಂತಾರೆ. ಅದಕ್ಕೆ ವಾಮಿಟ್ ಮಾಡಿ ಸುಸ್ತಾಗ್ಬಿಟ್ಟು ಇಲ್ಲೂ ಜ್ವರ ಬೇರೆ ಕಾಯ್ತಾಯಿತ್ತು ಅಂತ ಇಲ್ಲಿ ಸರಿ ಮಾಡ್ತಾಯಿದ್ದೀನಿ. ಸರಿ ಅವಳಿಗೆ ತಿನ್ನಿಸ್ಬಿಟ್ರೆ ಸರಿ ಹೋಗ್ತಾಳೆ ಅಂತ. ತಲೆ ತುಂಬ ಬಿಸಿ ಅಂದರೆ ಬಿಸಿ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಮಕ್ಳಿಗೆ ತಲೆ ಭಾರ ಇದ್ದರೆ ನಮಗೆ ತಡ್ಕೊಳಕ್ಕಾಗಲ್ಲ. ಇದೇನಂತಾರೆ, ಇದು ನಾಮದ ವಿಭೂತಿ ಅಂತ ಬರುತ್ತೆ. ಅಂದರೆ ರೌಂಡ್ ವಿಭೂತಿ ಇರುತ್ತಲ್ಲ, ಅದಲ್ಲ, ಈ ಥರ ಕಡ್ಡಿ ಥರ ಏನಿರುತ್ತೆ, ಈ ವಿಭೂತಿನ ತಗೊಂಡು ಎದೆ ಹಾಲಲ್ಲಿ ಆದರೂ ಓಕೆ, ಅಥವಾ ಮಕ್ಳಿಗೆ ತಣ್ಣೀರು ಇನ್ನೂ ಮುಟ್ಸಿರಲ್ವಲ್ಲ, ಬಿಸಿನೀರಲ್ಲಾದರೂ ಓಕೆ. ತಾಯಿ ಎದೆ ಹಾಲಿಂದ ಹಾಕಿದ್ರೆ ಸ್ವಲ್ಪ ಬೇಗ ಕ್ಯೂರ್ ಆಗುತ್ತೆ, ಚೆನ್ನಾಗಿ ಎಳ್ಕೊಳ್ಳುತ್ತೆ ಅಂತ ನಮ್ಮಮ್ಮ ಇಲ್ಲ ವಿಭೂತಿನ ಕಲಿಸ್ತಾಯಿದ್ರು. ನಾನು ಪುಡಿ ಮಾಡಿಕೊಟ್ಟೆ ಸ್ವಲ್ಪ, ಹಂಗೂ ಅದು ಲೈಟಾಗೇ ಇತ್ತು ತಿನ್ನಾಗಿ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ತೇಯ್ತಾ ಇದ್ದಾರೆ ನಮ್ಮಮ್ಮ. ಅದನ್ನು ಚೆನ್ನಾಗಿ ತೇಯ್ಕೊಂಡು ಅದನ್ನು ಹಣೆಗೆ ಹಾಕ್ಕೋಬೇಕು. ಇಲ್ಲಿ ನನ್ನ ತಂಗಿ ಹೇಳ್ತಾ ಇದ್ದಾಳೆ ಅಂದ್ಬಿಟ್ಟು ತಂಗಿನ ಆಟ ಆಡಿಸ್ತಾ ಇದ್ಲು. ಏನಾದರೂ ಸೌಂಡ್ ಮಾಡಿದ್ರೆ ಮಕ್ಕಳು ಬೇಗ ಅಳೋದು ನಿಲ್ಲಿಸ್ತಾರಲ್ವ. ಇದು ಸ್ವಲ್ಪ ತೆಳ್ಳಗೇ ಆಯಿತು, ಇನ್ನೂ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕಾಗಿತ್ತು. ನಮ್ಮ ಒಂದು ಲೇಯರ್ ತೆಳ್ಳಗೆ ಹಾಕಿದ್ರು. ಆಮೇಲೆ ಅದೊಂದು ಸ್ವಲ್ಪ ಡ್ರೈ ಆದಮೇಲೆ ಇನ್ನೊಂದು ಲೇಯರ್ ಹಾಕ್ಕೊಂಡ್ರೆ ತಿಕ್ಕಾಗಿರುತ್ತೆ ಅಂತ. ಮಕ್ಕಳಿಗೆ ಈ ಕೋಲ್ಡ್ ಆದಾಗ ತಲೆ ಭಾರ ಅಂತ ಅನಿಸ್ತಾ ಇರುತ್ತಲ್ಲ, ಆ ತಲೆ ಭಾರಕ್ಕೆ ಈ ಥರ ವಿಭೂತಿನ ಅರ್ದ್ಬಿಟ್ಟು ಹಾಕಿದ್ರೆ ಏನು ಇದ್ರೂ ಅದು ಎಳ್ಕೊಳ್ಳುತ್ತಂತೆ. ಮತ್ತು ನೆಕ್ಸ್ಟ್ ಡೇ ಮಕ್ಕಳಿಗೆ ತಲೆ ಸ್ನಾನ ಮಾಡಿಸ್ಬೇಕು. ಈ ವಿಭೂತಿ ಏನು ಹಾಕಿರ್ತೀವಲ್ಲ ಅದು ಹಾಕಿದ್ಮೇಲೆ ಈ ತಲೆನೋವೆಲ್ಲ ಕಡಿಮೆ ಆಗುತ್ತೆ ಮಕ್ಕಳಿಗೆ.
ನಿಮ್ಮ ಕಡೆ ಯಾರೆಲ್ಲ ಇದನ್ನು ಯೂಸ್ ಮಾಡ್ತೀರಾ, ಈ ಥರ ಮಕ್ಳಿಗೆ ತಲೆನೋವು ಬಂದರೆ ಇದೆಲ್ಲ ಹಚ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಈ ಟಿಪ್ಸ್ ಯೂಸ್ಫುಲ್ ಆಯಿತಾ ಅಂತಲೂ ಕಮೆಂಟ್ ಮಾಡಿ ಹೇಳಿ. ನನಗೂ ಯಾಕೋ ಕೋಲ್ಡ್ ಆಗ್ತಾಯಿದೆ, ಮತ್ತು ನನಗೆ ಕೋಲ್ಡ್ ಜಾಸ್ತಿ ಆದರೆ ಮಕ್ಳಿಗೂ ಕೋಲ್ಡ್ ಆಗುತ್ತೆ ಅನ್ನೋದೊಂದು ಭಯ ಸ್ಟಾರ್ಟ್ ಆಗಿದೆ. ಈ ಕಡೆ ಇವಾಗ ಮಲಗೋಕ್ಕೆಲ್ಲ ರೆಡಿ ಆಗಿದ್ರು ಇಬ್ಬರೂ, ನೋಡ್ಬೋದು. ಇವಾಗ ಮಲ್ಕೊಳ್ಳೋದಷ್ಟೇ. ಇನ್ನು ಇವತ್ತಿನ ರೊಟೀನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇಲ್ಲಿ ನೋಡ್ಬೋದು ಗಣೇಶ ಬಿಡ್ತಾಯಿದ್ರು ನಮ್ಮೂರಲ್ಲಿ ಇವತ್ತು, ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಮತ್ತು ಈ ಗಣೇಶ ಎಲ್ಲ ಬಿಟ್ಟಿದ್ದಾದಮೇಲೆ ಇನ್ನೊಂದೇ ಒಂದು ಗಣೇಶ ಇರುತ್ತೆ ನಮ್ಮೂರಲ್ಲಿ. ಆ ಗಣೇಶ ಬಿಟ್ಟಾಗೂ ತೋರಿಸ್ತೀನಿ. ಟೈಮ್ ಆಗೋಗಿತ್ತು ಆಲ್ರೆಡಿ, ಅದಕ್ಕೆ ಇವಾಗ ಗಣೇಶನ ನೋಡಿಕೊಂಡು ನಾವು ಮಲ್ಗೋಕೆ ಹೋಗ್ತಾಯಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.